ಈ ಕತೆ ಬಂದು ತುಂಬಾ ಬುದ್ಧಿವಂತ ಆಗಿರೋ ಸುಮನ್ ಬಗ್ಗೆ. ಅವನ್ಗೆ ಅಂತ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಹಾಗಾಗಿ ಊರಲ್ಲಿರೋ ಯಾವುದೋ ಒಂದು ಡಾಬಾದಲ್ಲಿ ಅವನ್ ಕೆಲಸ ಮಾಡ್ಕೊಂಡು ಅವನ್ ಜೀವನ ನಡೆಸ್ತಾ ಇದ್ದ. ಸುಮನು ತುಂಬಾನೇ ಬಡವ, ಆದ್ರೆ ಮನ್ಸು ತುಂಬಾ ಒಳ್ಳೇದು. ಅವನ್ ಪ್ರತಿದಿನ ತಾನ್ ತಿನ್ನೋ ಊಟದಲ್ಲಿ ಒಂದ್ ತುತ್ತು ಅವನ್ ಫ್ರೆಂಡ್ ಆಗಿರೋ ಮೀನಿಗೆ ತಂದು ಹಾಕ್ತಿದ್ದ. ಹೇಗಿದ್ಯಾ ಗೆಳೆಯ? ಸುಮನ್, ಸುಮನ್ ಡಾಬಾದಲ್ಲಿ ಚುರುಕ ಕೆಲಸ ಮಾಡ್ತಾ ಇರೋದನ್ನ ಅಲ್ಲಿ ಬಂದ ಒಬ್ಬ ವ್ಯಕ್ತಿ ಕಣ್ಣು ಅವನ್ ಮೇಲ್ ಬಿತ್ತು. ಮತ್ತೆ ಅವನ್ ಸುಮನ್ಗೆ ತನ್ ಜೊತೆ ಬರೋದಿಕ್ಕೆ ಒಂದು ಆಫರ್ ಕೊಟ್ಟ. ನಾನು ಏನ್ ಮಾಡ್ಬೇಕಾಗುತ್ತೆ? ಒಂದ್ 40 ದಿನ ಆರಾಮಾಗಿರ್ಬೇಕು, ಮತ್ತೆ ಹೊಟ್ಟೆ ತುಂಬಾ ತಿನ್ಕೊಂಡಿರ್ಬೇಕು, ಮತ್ತೆ 41ನೇ ದಿನ ಒಂದ್ ಸ್ವಲ್ಪ ಹೊತ್ತು ಕೆಲಸ ಮಾಡ್ಬೇಕಷ್ಟೇ. ಅದಕ್ ಬದಲಾಗಿ ನಿನಗೆ 10 ಸ್ವರ್ಣ ಮುದ್ರೆಗಳನ್ನ ಕೊಡ್ತೀನಿ. ಒಂದು ಕೆಲ್ಸಕ್ ಮುಂಚೆ 9 ಕೆಲ್ಸ ಆದ್ಮೇಲೆ. ಹೇಳು, ಹೇಗನ್ನಿಸ್ತು ಈ ಕೆಲಸ ನಿನಗೆ? ಆ ಆಫರ್ ಕೇಳಿದ ತಕ್ಷಣ ಸುಮನ್ ಅಲ್ಲೇ ಕಳೆದು ಹೋಗ್ಬಿಡ್ತಾನೆ. ಆ ಕ್ಷಣ ಸುಮನ್ ಡಾಬಾ ಕೆಲ್ಸ ಬಿಟ್ಟು ಚಂಟು ಜೊತೆ ಹೊರಟೋಗ್ತಾನೆ. ಇವತ್ತಿನಿಂದ ನಿನ್ನ ಆರಾಮ ದಿನಗಳು ಶುರು ಆಯ್ತು ಅಂತಾನೆ ಅನ್ಕೋ. ಆರಾಮಾಗಿ ಊಟ ಮಾಡು, ಮಲಗು, ಮತ್ತೆದೇಳು, ತಿನ್ನು, ಓಡಾಡು, ಮಲಗು, ಮತ್ತೆ ತಿನ್ನು, ಓಡಾಡು, ಮಲಗು. ಒಂದು ದಿನ ಪೂರ್ತಿ ಆಯ್ತು. ಕೊನೆಗೂ ಸುಮನ್ನ 40 ದಿನದ ಕ್ವಾರಂಟೈನ್ ಮುಗೀತು. ಈಗ ಕೆಲ್ಸ ಮಾಡೋಂತ ದಿನ ಅಂದ್ರೆ 41ನೇ ದಿನ ಬಂತು. ಕೊಟ್ಟಿರೋ ಮಾತಿನ ಪ್ರಕಾರ ಚಂಟು ಕೆಲ್ಸ ಕೊಡೋಕ್ ಮುಂಚೆನೆ ಒಂದು ಚಿನ್ನದ ನಾಣ್ಯನ ಸುಮನು ಕೊಟ್ಟು ಅವನ್ ಜೊತೆ ಕರ್ಕೊಂಡ್ ಹೋಗ್ತಾನೆ. ಹಾಗೆ ನಡೀತಾ ನಡೀತಾ ಒಂದು ದಟ್ಟ ಕಾಡಿನ ಪಕ್ಕ ಒಂದು ಬೆಟ್ಟದ ಮೇಲೆ ಹೋಗ್ತಾರೆ. ಅದ್ರ ಪಕ್ಕದಲ್ಲಿ ಒಂದು ದೊಡ್ಡ ನದಿ ಹರಿತಾ ಇರುತ್ತೆ. ಈ ಕಾಡಿನ ಹಣ್ಣು ತುಂಬಾನೇ ಬೆಲೆ ಬಾಳುವಂತದ್ದು. ನಾನಿಲ್ಲಿಂದ ತುಂಬಾ ಹಣ್ಣುಗಳನ್ನ ತಗೊಂಡ್ ಹೋಗ್ಬೇಕು ಅಂತಿದೀನಿ. ಆದ್ರೆ ಈ ಚೀಲದಲ್ಲಿ ಎಷ್ಟು ಹಣ್ಣು ತುಂಬುತ್ತೆ ನನಗಂತೂ ಗೊತ್ತಿಲ್ಲ. ಅದಕ್ಕೆ ಒಂದ್ಸಲ ಪ್ರಯೋಗ ಮಾಡೋದಕ್ಕೆ ನೀನ್ ಇದ್ರೊಳಗಡೆ ಕೂತ್ ನೋಡ್ತೀಯಾ? ಅದರಿಂದ ಈ ಚೀಲ ಎಷ್ಟು ಭಾರ ಆಗತ್ತೆ ಅಂತ ನನಗೆ ಆವಾಗ ಗೊತ್ತಾಗತ್ತೆ. ಖಂಡಿತವಾಗ್ಲು. ಇದೇನ್ ಮಾಡ್ತಿದ್ದೀರಾ? ಈ ಹಗ್ಗನ ಬಿಚ್ಚಿ 2ರಷ್ಟು ಕೆಲಸ ಮಾಡಿದ್ರೆ 4ರಷ್ಟು ಫಲ. ಒಂದ್ ಸ್ವಲ್ಪ ಹೊತ್ತಿನ ವಿಷಯ ಅಷ್ಟೇ. ನಾನು ಈಗಾಗ್ಲೇ ನಿನಗೆ ಇಷ್ಟು ದಿನ ತಿನ್ಸಿದೀನಿ, ಆರಾಮ್ ಮಾಡಿಸಿದೀನಿ. ನೀನ್ ಇಲ್ಲ ಅನ್ನೋಕ್ಕಾಗಲ್ಲ. ಅಯ್ಯೋ, ನನ್ನನ್ ಬಿಡ್ಸಿ. ಇದೇನ್ ಮಾಡ್ತಿದ್ದೀರಾ ನೀವು? ಕಾಪಾಡಿ, ಕಾಪಾಡಿ, ಕಾಪಾಡಿ. ಶಬ್ಬಾಷ್. ಯಾರಾದ್ರೂ ಕಾಪಾಡಿ. ಚಿಕ್ಕಪ್ಪ, ನನ್ನ ಇಲ್ಲಿಂದ ಕರ್ಕೊಂಡೋಗಿ. ಹೆದರ್ಬೇಡ. ನಿನ್ನ ಅಕ್ಕಪಕ್ಕ ಬಿದ್ದಿರೋ ಚಿನ್ನಾಭರಣಗಳಲ್ಲಿ ನಿನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ಈ ಕಡೆ ಎಸಿತಾ ಇರು ಸಾಕು. ಅಲ್ಲಿರೋದನ್ನೆಲ್ಲ ಎಸಿತಿರು, ನಾನು ನಿನಗೆ ದಾರಿ ತೋರಿಸ್ತೀನಿ. ಇವಾಗಾದ್ರೂ ಹೇಳಿ ಚಿಕ್ಕಪ್ಪ. ಮೂರ್ಖ ಬಾಲಕ, ನಿನಗೆ ಅಕ್ಕಪಕ್ಕ ಅಸ್ಥಿಪಂಜರಗಳು ಕಾಣಿಸ್ತಾ ಇಲ್ವಾ? ನಿನಗಿಂತ ಮುಂಚೆ ಎಷ್ಟೋ ಜನ ಹದ್ದುಗಳಿಗೆ ಭೋಜನ ಆಗಿದ್ದಾರೆ. ಈಗ ನಿನ್ನ ಸಮಯ ಬಂದಿದೆ. ಇದೇನ್ ಮಾಡ್ತಿದ್ದೀರಾ ಚಿಕ್ಕಪ್ಪ? ನಾನ್ ನದಿಗೆ ಹಾರಿದ್ರೆ ಒಂದ್ ಪಕ್ಷ ಬದುಕೊಂಬೋದು,
ಇಲ್ಲಾಂದ್ರೆ ಖಂಡಿತವಾಗ್ಲೂ ಇದು ನನ್ನನ್ನ ಒಂದ್ ಮೂಳೆನೂ ಬಿಡ್ದಂಗ್ ತಿನ್ಬಿಡುತ್ತೆ. ಮಕ್ಳೇ, ಇದ್ಯಾವ ನದಿ ಅಂದ್ರೆ ಸುಮನ್ ಊರಿನ ಪಕ್ಕ ಹರಿತಾ ಇದ್ದಿದ್ದು. ಮತ್ತೆ ನಿಮ್ಗೆಲ್ಲ ಕತೆ ಶುರು ಮಾಡಿದಾಗ ಮೀನಿನ ಬಗ್ಗೆ ಹೇಳಿದ್ ನೆನ್ಪಿದೆ ಅಲ್ವಾ? ಅದೇ ಸುಮನ್ ಊಟ ಹಾಕ್ತಾ ಇದ್ದಿದ್ದು. ಅದೇ ನದಿ ಆಗಿದ್ರೆ ಆ ಮೀನಿನ ಮನೆ ಕೂಡ ಇದೇ ನದಿ ಆಗಿರತ್ತಲ್ವಾ? ಅದು ಸರಿಯಾದ ಸಮಯಕ್ಕೆ ತನ್ನ ಗೆಳೆಯನ್ನ ಕಾಪಾಡೋದಿಕ್ಕೆ ಆ ಮೀನಲ್ಲಿಗೆ ಬಂದೇ ಬಿಡ್ತು. ಧನ್ಯವಾದ ಗೆಳೆಯ. ಇವತ್ ನಿನಗೆ ಕೊಡಕ್ಕೆ ನನ್ನ ಹತ್ರ ಏನೂ ಇಲ್ಲ. ಈ ಘಟನೆ ನಡೆದು ತುಂಬಾ ದಿನಗಳೇ ಆಗಿತ್ತು. ಒಂದಿನ ಥಕ್ ಚಂಟು ಮತ್ತೆ ಆ ಊರಿಗ್ ಬಂದ ತನ್ನ ಮುಂದಿನ ಶಿಕಾರಿನ ಹುಡ್ಕೋದಿಕ್ಕೆ. ಆಗ ಅವನ್ ದೃಷ್ಟಿ ಸುಮನ್ ಮೇಲ್ ಬೀಳತ್ತೆ. ಸುಮನ್ನ ನೋಡಿ ಅವನು ಗಾಬರಿ ಆಗ್ತಾನೆ. ಅಯ್ಯೋ, ನೀನೇನಾ? ನೀನು ಆ ಕಾಡಿನಿಂದ ಹೇಗ್ ತಪ್ಪಿಸ್ಕೊಂಡ್ ಬಂದೆ? ಸುಮನ್ ತುಂಬಾನೇ ಚಾಲಾಕಿ. ಅವನ್ ಚಂಟುಗೆ ಬುದ್ಧಿ ಕಲ್ಸೋದಿಕ್ಕೆ ಒಂದು ಉಪಾಯ ಮಾಡ್ತಾನೆ. ತುಂಬಾನೇ ಸುಲಭವಾಗಿತ್ತು. ನೀವು ನನ್ನನ್ ಬಿಟ್ಟು ಹೋಗಿದ ತಕ್ಷಣ ಆ ಪಕ್ಷಿಯಿಂದ ತಪ್ಪಿಸ್ಕೊಳಕ್ಕೆ ಓಡ್ ಹೋದಾಗ ನನ್ಗೊಂದು ಗುಹೆ ಸಿಕ್ತು. ಆ ಗುಹೆ ಒಳಗಡೆ ನಮ್ ಊರಿಗೆ ಬರಕ್ಕೆ ದಾರಿ ಇದೆ. ಅಲ್ಲಿಂದಾನೆ ನಾನು ವಾಪಸ್ ಬಂದೆ ಚಿಕ್ಕಪ್ಪ. ಹಾಗಾದ್ರೆ ನಾನು ಆ ಗುಹೆಯಿಂದ ಹೋಗಿ ನನ್ನ ಚಿನ್ನಾಭರಣಗಳನ್ನ ಕದ್ಕೊಂಡ್ ಬರಬಹುದು. ನೋಡಪ್ಪ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ. ನಾನ್ ನಿನ್ಗೆ ತುಂಬಾ ಹತ್ತಿರದವನು. ನೀನ್ ಇದುವರೆಗೂ ಯಾರಿಗೂ ಆ ಗುಹೆ ಇರೋ ಜಾಗನ ಹೇಳಿಲ್ಲ ತಾನೇ? ಇನ್ನ ಯಾರಿಗೂ ಹೇಳಿಲ್ಲ. ಶಬ್ಬಾಷ್! ಹಾಗಾದ್ರೆ ನೀನ್ ನನಗೆ ಆ ಗುಹೆ ಇರೋ ಜಾಗನ ತೋರಿಸ್ತೀಯಾ? ಅದರಿಂದ ನಾನ್ ನಿನಗೆ ಎಷ್ಟು ದುಡ್ಡು ಕೊಡ್ತೀನಿ ಅಂದ್ರೆ ನೀನ್ ಇರೋದಕ್ಕೆ, ಜೀವನ ಮಾಡೋಕೆ, ತಿನ್ನೋಕೆ, ಮಲ್ಗೋಕೆ ಎಲ್ಲದಕ್ಕೂ ಸಾಕಾಗತ್ತೆ. ನೋಡ್ತಿರೋ? ಹೌದಾ? ಹಾಗಾದ್ರೆ ಈ ಸಲ ನೀವು ನನ್ಗೆ ಮೋಸ ಮಾಡಲ್ಲ ತಾನೆ? ಅಯ್ಯೋ, ಇಲ್ಲ ಇಲ್ಲ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಅದಾದ್ಮೇಲೆ ಅವರಿಬ್ರು ಅಲ್ಲಿಂದ ಹೊರಡ್ತಾರೆ. ಅಲ್ಲಿಂದ ಅವರು ಅದೇ ಬೆಟ್ಟಕ್ಕೆ ಹೋಗ್ತಾರೆ. ಆದ್ರೆ ಈ ಸಲ ಸ್ವತಃ ಚಂಟುನೇ ಚೀಲ ತಗೊಂಡು ಬೆಟ್ಟಕ್ಕೆ ಹೋಗ್ತಾನೆ. ಅದ್ಭುತವಾಗಿದೆ. ಚಿನ್ನಾಭರಣ, ಖಜಾನೆಗಳು. ಆ ಗುಹೆ ಇರೋ ದಾರಿ ಎಲ್ಲಿದ್ಯಪ್ಪ? ಗುಹೆ ಇರೋ ದಾರಿ? ಇಲ್ಲಂತೂ ಯಾವ ಗುಹೆನೂ ಕಾಣಿಸ್ತಿಲ್ವಲ್ಲ. ಎಲ್ಲಿದೆ ಗುಹೆ? ಯಾವ ಗುಹೆ ಹೇಳಿ? ನನ್ಗೆ ಯಾವ ಗುಹೆನೂ ಗೊತ್ತಿಲ್ಲ. ಅಯ್ಯೋ, ಇದೇ ನನಗೆ ಮೋಸ ಮಾಡ್ತಿದ್ಯಾ ನೀನು? ನಿನ್ ನೆನಪೇನಾದ್ರೂ ಹೊಟ್ಟೋಯ್ತಾ ಹೇಗೆ? ಓಹೋ ಚಿಕ್ಕಪ್ಪ, ನೀವೇನು ಅಂತ ನನಗ್ ಚೆನ್ನಾಗ್ ಗೊತ್ತಾಯ್ತು. ನನಗ್ ಮೋಸ ಮಾಡ್ದಂಗೆ ನನ್ ಗೆಳೆಯರ್ಗೂ ಮೋಸ ಮಾಡಿ ಅವ್ರನ್ನ ಮೇಲೆಗಡೆ ಕಳ್ಸಿ ಪಕ್ಷಿಗೆ ಆಹಾರ ಮಾಡಿದ್ರಲ್ಲ, ಅದೇ ತರ ನಿಮ್ ಮೇಲೂ ಪ್ರಯೋಗ ಮಾಡ್ದೆ. ನೀವು ಸಿಕ್ಕಾಕೊಂಡ್ರಿ. ಅಲ್ಲಿ ಯಾವ ಗುಹೆನೂ ಇಲ್ಲ. ಏನು? ನೀನ್ ನನ್ನನ್ನೇ ಮೂರ್ಖನನ್ನಾಗಿ ಮಾಡಿದ್ಯಾ? ನಾನ್ ಯಾಕೋ ಆಸೆ ಪಟ್ಟು ನಾನೇ ಬಂದ್ ಸಿಕ್ಕಾಕೊಂಡಲ್ಲಪ್ಪ. ಅಯ್ಯೋ, ಅಯ್ಯೋ. ಕಾಪಾಡಿ! ಅಯ್ಯೋ! ಸುಮನ್ ಈ ನದಿಯಲ್ಲಿ ಮುಳುಗೋದ್ರಿಂದ ಕಾಪಾಡೋದಿಕ್ಕೆ ಅವನ್ ಗೆಳೆಯ ಮೀನಿತ್ತು. ಹಾಗಾಗಿ ಅವನ್ ತಪ್ಪಿಸ್ಕೊಂಡ. ಆದ್ರೆ ಥಕ್ ಚಂಟು ಇಲ್ಲಿವರೆಗೂ ಜನಗಳಿಗೆ ಮೋಸ ಮಾಡ್ತಾ ಬಂದ. ಹಾಗಾಗಿ ಅವನನ್ನ ಕಾಪಾಡೋದಿಕ್ಕೆ ಯಾರೂ ಇರ್ಲಿಲ್ಲ. ಒಂದು ತುಂಬಾ ಹಳೇ ಕಥೆ. ವೀರ್ವರ ಅನ್ನೋ ಒಬ್ಬ ಹುಡುಗ ಇದ್ದ. ಅವನೊಂದು ದೊಡ್ಡ ಹಡಗಲ್ಲಿ ಕೆಲಸ ಮಾಡ್ತಿದ್ದ. ಅವನು ಸಮುದ್ರದಲ್ಲಿ ಹೋಗುವಾಗ ತುಂಬಾ ಜೋರಾಗಿ ಮಳೆ ಬರುತ್ತೆ. ಆ ಮಳೆಯಿಂದ ಅವನ ಹಡಗು ನಾಶ ಆಗ್ಬಿಡತ್ತೆ. ಎಲ್ಲ ಛಿದ್ರ ಆಗ್ಬಿಡತ್ತೆ. ಪ್ರಜ್ಞೆ ತಪ್ಪಿದ್ದ ವೀರ್ವರ ಮಾರನೇ ದಿನ ಎಚ್ಚರ ಆಗ್ತಾನೆ. ಎದ್ದು ನೋಡಿದ್ರೆ ಅಕ್ಕಪಕ್ಕ ಯಾರೂ ಇರೋದಿಲ್ಲ. ನಾನು ಎಲ್ಲಿಗೆ ಬಂದಿದ್ದೀನಿ? ಯಾರಾದ್ರೂ ಇದ್ದೀರಾ? ತುಂಬಾ ದೂರ ನಡ್ಕೊಂಡು ಹೋಗ್ತಿರ್ತಾನೆ. ಆಗ ವೀರ್ವರನಿಗೆ ಒಂದು ಊರ್ ಕಾಣಿಸತ್ತೆ. ಜನ ಸಿಕ್ಬಿಟ್ರು.
ಎಲ್ಲಿಗೆ ಹೊರಟೋದ್ರು ಇಲ್ಲಿನ ಜನ? ಯಾರು ಕಾಣಿಸ್ತಾನೆ ಇಲ್ವಲ್ಲ? ಮಹಾರಾಜರಿಗೆ ಜಯವಾಗಲಿ, ಮಹಾರಾಜರಿಗೆ ಜಯವಾಗಲಿ. ಮಹಾರಾಜ ಎಲ್ಲಿ? ಅಯ್ಯೋ ಇರು, ಅಯ್ಯೋ ಇಲ್ಲಿ ಏನ್ ನಡೀತಾ ಇದೆ? ನನ್ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಈ ಊರು ನೋಡೋದಿಕ್ಕೆ ಎಷ್ಟು ಸುಂದರವಾಗಿದೆಯೋ, ಇಲ್ಲಿನ ನಿಯಮಗಳು ಕೂಡ ಅಷ್ಟೇ ವಿಚಿತ್ರವಾಗಿವೆ. ಇಲ್ಲಿನ ನಿಯಮಗಳ ಪ್ರಕಾರ ಯಾವುದೇ ವ್ಯಕ್ತಿ ದಾರಿ ತಪ್ಪಿ ಈ ಊರಿಗೇನಾದ್ರೂ ಬಂದ್ಬಿಟ್ರೆ ಅವನನ್ನ ಇಲ್ಲಿನ ಹೊಸ ರಾಜನನ್ನಾಗಿ ಮಾಡ್ತಾರೆ. ಮತ್ತೆ ಹಳೆ ರಾಜನನ್ನ ಈ ಊರಿಂದ ಆ ಬೆಟ್ಟ ಇದೆಯಲ್ಲ ಅಲ್ಲಿಗೆ ವನವಾಸಕ್ಕೆ ಕಳಿಸ್ಬಿಡ್ತಾರೆ. ಯಾರು ರಾಜ ಆಗಿದ್ದು ಇಲ್ಲಿನವ್ರ ಸೇವೆ ಮಾಡಿದ್ರೋ ಅವರು ಜೀವನ ಪೂರ್ತಿ ವನವಾಸದಲ್ಲಿ ಇರ್ಬೇಕಾಗತ್ತಾ? ಇದು ನಿಜವಾಗ್ಲೂ ವಿಚಿತ್ರವಾಗಿದೆ. ಅದಿರ್ಲಿ, ಇಲ್ಲಿನ ರಾಜ ಯಾರು ಅಂತ ಹೇಳ್ತೀರಾ? ನಾನೇ. ವೀರ್ವರನಿಗೆ ಈಗ ಅರ್ಥ ಆಯ್ತು ಆ ವ್ಯಕ್ತಿ ಯಾಕೆ ಬೇಜಾರಾಗಿದ್ದ ಅಂತ. ಯಾಕೆಂದ್ರೆ ಆ ರಾಜ ಅರಮನೆಯನ್ನ ಬಿಟ್ಟು ವನವಾಸಕ್ಕೆ ಹೋಗುವಂತ ಸಮಯ ಬಂದಿತ್ತು. ಇದಕ್ಕೆ ರಾಜ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದ. ಆ ಊರಿನ ನಿಯಮದ ಪ್ರಕಾರ ಆ ಕ್ಷಣದಲ್ಲೇ ವೀರ್ವರ ಆ ಊರಿನ ಮಹಾರಾಜ ಆದ. ಅವನ್ ಬುದ್ಧಿವಂತಿಕೆಯಿಂದ ಮತ್ತೆ ಅವನ ಗುಣದಿಂದ ಆ ಊರವರೆಲ್ಲ ಅವನ್ನ ತುಂಬಾ ಇಷ್ಟಪಡ್ತಿದ್ರು. ಆದ್ರೆ ಒಂದು ವಿಷಯ ಇತ್ತು. ಆ ವಿಷಯ ಮಾತ್ರ ವೀರ್ವನಿಗೆ ತುಂಬಾನೇ ಕಾಡ್ತಾ ಇತ್ತು. ಆ ವಿಷಯದ ಬಗ್ಗೆ ವೀರ್ವರ ತುಂಬಾ ಯೋಚನೆ ಮಾಡ್ತಿದ್ದ. ಆ ವಿಷಯ ಏನು ಅಂದ್ರೆ, ಒಂದಲ್ಲ ಒಂದಿನ ಬೇರೆ ಯಾರಾದ್ರೂ ಇಲ್ಲಿ ರಾಜ ಆದ್ರೆ ಆಗ ಅವನು ಕೂಡ ವನವಾಸಕ್ಕೆ ಹೋಗ್ಬೇಕು ಅನ್ನೋ ವಿಷಯ. ಇದರಿಂದೆಲ್ಲ ದೂರ ಆಗೋದಿಕ್ಕೆ ಮಹಾರಾಜ ವೀರ್ವರ ಒಂದು ಉಪಾಯ ಹುಡುಕ್ತ. ಸೈನಿಕರೇ, ಮಳೆಗಾಲದಲ್ಲಿ ಮಳೆ ಜೋರಾದಾಗ ಸಮುದ್ರ ದಡದಲ್ಲಿರೋ ಜನಗಳ ಮನೆ ಕೊಚ್ಕೊಂಡು ಹೋಗುತ್ತೆ. ಅದಕ್ಕೆ ನನ್ನ ಆದೇಶ ಏನು ಅಂದ್ರೆ, ಊರಿನಾಚೆ ಇರೋ ಆ ಕಾಡು ಪ್ರದೇಶವನ್ನ ನಮ್ಮ ನಗರ ಹೇಗಿದೆಯೋ ಅದೇ ರೀತಿ ಬದಲಾಯಿಸ್ಬಿಡಿ. ಆ ನಗರದಲ್ಲಿ ಮನೆ, ಅಂಗಡಿ, ರಸ್ತೆ ಮತ್ತೆ ಎಲ್ಲಾ ಸೌಲಭ್ಯಗಳು ಇರಬೇಕು. ಏನ್ ಹೇಳ್ತಿದ್ರ ಮಹಾರಾಜ? ಆದ್ರೆ ವಿಷಯ ಏನು ಅಂದ್ರೆ, ಇಲ್ಲಿಂದ ವನವಾಸಕ್ಕೆ ಹೋಗಿರೋ ಮಹಾರಾಜರುಗಳು ಮಾತ್ರ ಅಲ್ಲಿರ್ತಾರೆ. ಇದು ನನ್ನ ಸಲಹೆ ಅಲ್ಲ, ಆದೇಶ. ಹಾಗೆ ಆಗ್ಲಿ ಮಹಾರಾಜ. ಮಹಾರಾಜ ವೀರ್ವರನ ಆದೇಶದಿಂದ ದಟ್ಟವಾದ ಕಾಡಿನಲ್ಲಿರೋ ಮರಗಳನ್ನೆಲ್ಲ ಕತ್ತರಿಸಿ ಅದನ್ನ ಊರನ್ನಾಗಿ ಮಾಡೋದಿಕ್ಕೆ ಶುರು ಮಾಡ್ದ. ಈಗ ಕಾಡು ಕಾಡಾಗಿರ್ಲಿಲ್ಲ. ಅಲ್ಲಿ ಮನೆಗಳನ್ನ ಮಾಡೋದಿಕ್ಕೆ ಶುರು ಮಾಡಿದ್ರು. ಈಗ ಅಲ್ಲಿಗೆ ಬೇರೆ ರಾಜ ಬಂದ್ರು ಕೂಡ ವೀರ್ವರನಿಗೆ ಚಿಂತೆ ಇರಲಿಲ್ಲ. ಈಗ ಅಲ್ಲಿ ಒಬ್ಬೊಬ್ರೆ ಅಂತ ಜನ ಸೇರೋದಿಕ್ಕೆ ಶುರುವಾಯಿತು. ಹೀಗೆ ಅವನ್ ಮಾಡಿದ ಯೋಜನೆಯೆಲ್ಲ ಫಲ ಕೊಡ್ತು. ಆಗ ಅವನು ನಿಶ್ಚಿಂತೆಯಿಂದ ರಾಜ್ಯ ನಡೆಸ್ತಿದ್ದ. ಆಗ ಒಂದು ದಿನ, ಮಹಾರಾಜ್ರೆ 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 ಬಹಳ ದೂರದಿಂದ ಒಂದು ಹಡಗು ಮುಳುಗಿರೋ ಸುದ್ದಿ ಬಂದಿದೆ ನಮ್ಗೆ. ಜನ ಎಲ್ಲ ಹೆದರ್ಕೊಂಡಿದ್ದಾರೆ. ಕ್ಷಮಿಸ್ಬಿಡಿ ಮಹಾರಾಜ್ರೆ, ಈ ತರ ಯಾವಾಗೆಲ್ಲ ಆಗುತ್ತೋ ಆಗೆಲ್ಲ ಹೊಸ ವ್ಯಕ್ತಿ ಇಲ್ಲಿಗೆ ಬರ್ತಾನೆ ಮಹಾರಾಜ್ರೆ. ಇದ್ರ ಅರ್ಥ ಏನು ಅಂದ್ರೆ, ಇದರ ಅರ್ಥ ನಿಮ್ಮ ಹೊಸ ರಾಜ ಬರ್ತಿದ್ದಾನೆ ಅಂತ ಅಲ್ವಾ? ಹೌದು ಮಹಾರಾಜ್ರೆ. ಆದ್ರೆ ಇದಕ್ಕಿಂತ ದುಃಖದ ವಿಷಯ ಏನು ಅಂದ್ರೆ, ಮುಳುಗಿರೋ ಹಡಗಿನ ಮೇಲೆ ನಮ್ಮ ಶತ್ರುಗಳ ಬಾವುಟ ಹಾರಾಡ್ತಿತ್ತು. ಅವರಿಗೆ ನಮ್ಮ ರಾಜ್ಯದ ಮೇಲೆ ಮೊದ್ಲಿಂದನೂ ಕಣ್ಣಿತ್ತು. ಆದ್ರೆ ನಮ್ಮ ರಾಜ್ಯದ ನಿಯಮದ ಪ್ರಕಾರ ಯಾವುದೇ ವ್ಯಕ್ತಿ ಅಲ್ಲಿಂದ ಬಂದ್ರೆ ನಾವು ಅವನನ್ನ ಇಲ್ಲಿನ ಮಹಾರಾಜನನ್ನಾಗಿ ಮಾಡ್ಬೇಕಾಗತ್ತೆ. ಈ ವಿಷಯ ಕೇಳಿ ಊರವರೆಲ್ಲ ಗಾಬರಿ ಆದ್ರು. ಜೊತೆಗೆ ತುಂಬಾ ನೊಂದ್ಕೊಂಡ್ಬಿಟ್ರು. ಯಾಕೆಂದ್ರೆ ಅಲ್ಲಿದ್ದ ಜನ ವೀರ್ವರ್ನ ತುಂಬಾ ಇಷ್ಟಪಡೋದಿಕ್ ಶುರು ಮಾಡಿದ್ರು. ಹಾಗೆ ಅಲ್ಲಿದ್ದ ಜನರನ್ನ ವೀರ್ವರ ಕೂಡ ಇಷ್ಟಪಡ್ತಿದ್ದ. ಹೊರಗಿನವ್ರು ಯಾರಾದ್ರೂ ಬಂದು ಇವ್ರಿಗೆ ತೊಂದರೆ ಕೊಡ್ಬೋದು ಅಂತ ವೀರ್ವರ ಒಂದು ಉಪಾಯ ಮಾಡ್ದ.
ನೀವು ನಿಮ್ಮ ರಾಜನನ್ನ ಬದಲಾಯಿಸೇ ಬೇಕಾಗತ್ತೆ. ನೀವು ಬಯಸಿದ್ರು ಬಯಸದೇ ಇದ್ರು ಸರಿ. ಒಂದ್ ವೇಳೆ ಹೀಗ್ ಮಾಡಿದ್ರೆ ಹೇಗೆ? ನೀವು ಯಾರನ್ನ ಇಷ್ಟ ಪಡ್ತೀರೋ ಅವರನ್ನೇ ನಿಮ್ ರಾಜನನ್ನಾಗಿ ಮಾಡ್ಬಿಡಿ. ಅದೇಗಾಗುತ್ತೆ ಮಹಾರಾಜ್ರೆ. ನಮ್ಮ ನಿಯಮಗಳ ಪ್ರಕಾರ ದಾರಿ ತಪ್ಪಿ ಯಾವ ವ್ಯಕ್ತಿ ಬರ್ತಾನೋ ಅವನೇ ನಮ್ಮ ಮುಂದಿನ ಮಹಾರಾಜ ಆಗ್ಬೇಕಾಗುತ್ತೆ ಅಲ್ವಾ? ಆದ್ರೆ ದಾರಿ ತಪ್ಪಿ ಬಂದಿರೋ ವ್ಯಕ್ತಿ ನಮ್ಮಿಷ್ಟದ ಪ್ರಕಾರ ಹೇಗಾಗ್ತಾನೆ? ಈಗ ರಾಜ ನಿಯಮವನ್ನ ಮಾಡಲೂಬಹುದು, ಅದನ್ನ ಬದಲಾಯಿಸಲೂಬಹುದು. ಪ್ರತಿ ಅಪರಿಚಿತ ವ್ಯಕ್ತಿನೂ ಒಳ್ಳೆಯವನಾಗಿರೋದಿಲ್ಲ. ಆದ್ರೆ ನನ್ನ ರಾಜ್ಯವನ್ನ ಒಬ್ಬ ಅಪರಿಚಿತ ಅಥವಾ ಶತ್ರುವಿಗೆ ಕೊಡುವುದು ಬುದ್ಧಿವಂತಿಕೆ ಅಲ್ಲ. ಹೌದೌದು, ಮಹಾರಾಜರು ಹೇಳ್ತಿರೋದು ನಿಜಾನೇ. ಆದ್ರೆ ನಾವಿದ್ರಿಂದ ಏನ್ ಮಾಡೋಕ್ಕಾಗತ್ತೆ ಮಹಾರಾಜ? ನೀವೇನು ಮಾಡ್ಬೇಕಾಗಿಲ್ಲ, ನಾನ್ ಮಾಡ್ತೀನಿ. ಇಲ್ಲಿನ ಪ್ರಜೆಗಳ ಒಳಿತನ್ನ ಯೋಚನೆ ಮಾಡ್ತಾ ನಾನು ಒಂದು ನಿಯಮವನ್ನ ಕಾರ್ಯರೂಪಕ್ಕೆ ತರ್ತಾ ಇದ್ದೀನಿ. ನೀವು ನಿಮ್ಮ ಮಧ್ಯದಲ್ಲೇ ಒಬ್ಬ ರಾಜನನ್ನ ಆಯ್ಕೆ ಮಾಡಿ. ಆದ್ರೆ ನಮ್ಮ ಮಧ್ಯೆ ಇರೋ ಜನಗಳಲ್ಲಿ ರಾಜ ಆಗೋದಕ್ಕೆ ಭೇದ ಭಾವದ ವ್ಯತ್ಯಾಸ ಇದೆ. ಅದಕ್ಕೆ ನಾವು ಬೇರೆ ಜನರನ್ನ ರಾಜರಾಗಿ ಆಯ್ಕೆ ಮಾಡ್ತಿದೀವಿ. ಇದಕ್ಕೂ ಉಪಾಯ ಇದೆ ನನ್ನ ಹತ್ರ. ಒಂದ್ ವೇಳೆ ಆ ರಾಜ ನಿಮ್ಮ ನಂಬಿಕೆಯನ್ನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಅಥವಾ ಭೇದ ಭಾವ ಮಾಡಿದ್ರೆ ಆಗ ರಾಜ್ಯದ ಕೆಲವು ಮುಖ್ಯ ಸದಸ್ಯರ ಹತ್ರ ರಾಜನನ್ನ ಅಧಿಕಾರದಿಂದ ಇಳಿಸೋ ಹಕ್ಕು ಕೂಡ ಇರುತ್ತೆ. ಅದ್ಭುತ ಮಹಾರಾಜರೇ, ಅದ್ಭುತ. ನೀವಂತ ಒಳ್ಳೆ ಮಾತನ್ನೇ ಹೇಳಿದ್ರೆ. ನಿಮ್ಮ ಮಾತಿಗೆ ನಮ್ಮೆಲ್ಲರೂ ಒಪ್ಪಿಗೆ ಕೂಡ ಇದೆ. ಆದ್ರೆ ಮಹಾರಾಜ್ರೆ, ವಿಷಯ ಹೇಗಿದೆ ಅಂದ್ರೆ ನೀವೇ ಯಾಕೆ ನಮ್ಮ ರಾಜ್ಯಕ್ಕೆ ಮಹಾರಾಜರಾಗಬಾರ್ದು? ಇಲ್ಲ ಗೆಳೆಯ, ನಾನಿಲ್ಲಿಂದ ವಿದಾಯ ಹೇಳಿ ಹೊರಡೋ ಸಮಯ ಬಂದಾಗಿದೆ. ಈಗ ನೀವು ನಿಮ್ಮ ರಾಜನನ್ನ ಆಯ್ಕೆ ಮಾಡೋ ಸಮಯ. If you like this video, subscribe to our channel Murthy Media.